ಬೆಂಗಳೂರು ನಗರದ ಎಲ್ಲ ಭಾಗಗಳಲ್ಲಿ ನಾವು ಒಂದು ವ್ಯಾಪಕ ಕಾರ್ಯಾಚರಣೆಯನ್ನು ನಡೆಸಿ ಅನೇಕ ಏನು ಈ ಹೈಡೌಟ್ಗಳಿದ್ದಾವೆ ಅಥವಾ ಈ ಲಾಡ್ಜ್ಗಳು, ರೆಸ್ಟೋರೆಂಟ್ಗಳು ಇವುಗಳನ್ನೆಲ್ಲ ಚೆಕ್ ಮಾಡೋದರ, ತಪಾಸಣೆ ಮಾಡೋದರ ಜೊತೆಗೆ ಮುಖ್ಯವಾಗಿ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಸಾಗಾಟ, ಮಾರಾಟ ಆಗಕೂಡದು ಮತ್ತು ಅದರಿಂದ ಆಗ್ತಕ್ಕಂಥ ಘಟನೆಗಳು ನಡೆಯಬಾರದು ಅಂಥೇಳಿ ಈ ಯಾರು ಹಿಂದೆ ಈ ಮಾದಕ ವಸ್ತುಗಳ ಇದರಲ್ಲಿ ಸಿಕ್ಕಿಕೊಂಡಿದ್ದರು ನಮಗೆ ಅಂಥವರ ಒಂದು ವಿಶೇಷ ತಪಾಸಣೆಯನ್ನು ಕೂಡ ನಾವು ಬೆಂಗಳೂರು ನಗರದಾದ್ಯಂತ ಮಾಡಿದ್ದೇವೆ. ಇದರಲ್ಲಿ ಒಟ್ಟು ಸುಮಾರು ಈ ಮಾದಕ ವಸ್ತುಗಳ ಹಳೆಯ ಪ್ರಕರಣಗಳಿರ್ತಕ್ಕಂಥ ಸುಮಾರು 380 ಆರೋಪಿಗಳನ್ನು ಕರೆಸಿ ಅವರ ಕೂಲಂಕುಷ ವಿಚಾರಣೆಯನ್ನು ಮಾಡಲಾಗಿದೆ. ಜೊತೆಗೆ ಅವರ ಮನೆಗಳಿಗೂ ಹೋಗಿ ತಪಾಸಣೆಯನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿಯಾಗಿ ಕೆಲವೊಂದು ಈ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಏನಿರ್ತವೆ ಅಂಥವುಗಳನ್ನು ಕೂಡ ಸುಮಾರು 1633 ಕಡೆಗಳಲ್ಲಿ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ತಪಾಸಣೆ ಮಾಡಿ ಅಲ್ಲೇ ಯಾರಾದರೂ ವೃತ್ತಿಪರ ಆರೋಪಿಗಳು, ಅಪರಾಧಿಗಳು, ರೌಡಿ ಚಟುವಟಿಕೆಯಲ್ಲಿರ್ತಕ್ಕಂಥವರು ಯಾರಾದರೂ ಅಲ್ಲಿ ಆಶ್ರಯ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಪಾಸಣೆಯನ್ನು ಮಾಡಲಾಗಿದೆ. ಹಾಗೆಯೇ 1020 ಲಾಡ್ಜ್ಗಳನ್ನು ತಪಾಸಣೆ ಮಾಡಲಾಗಿದೆ. ಸುಮಾರು 1223 ರೂಢಿಗತ ರೌಡಿ ಶೀಟ್ಗಳೇನಿದ್ದು ಅವರ ಮನೆಗಳು ಮತ್ತು ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಒಂದು ಕರೆಸಿ ವಿಚಾರಣೆಯನ್ನು ಮಾಡಲಾಗಿದೆ. ಜೊತೆಗೆ 1113 MOVಗಳನ್ನು ಕರೆಸಿ ವಿಚಾರಣೆಯನ್ನು ಮಾಡಲಾಗಿದೆ. ಹಾಗೆ ಕೆಲವೊಂದು ಈ ವಿಚಾರಣೆಯ ಸಂಬಂಧದಲ್ಲಿ ಕಂಡುಬಂದಂಥ ಅಂಶಗಳ ಆಧಾರದ ಮೇಲೆ NDPS ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ, ಜೊತೆಗೆ ಇತರ ವಿಶೇಷ ಕಾಯ್ದೆಗಳ ಅಡಿಯಲ್ಲಿ ಒಂದು ಪ್ರಕರಣ, ಕೋಟ್ಪಾ ಕಾಯ್ದೆ ಅಡಿಯಲ್ಲಿ 29 ಪ್ರಕರಣಗಳು, ವಿದೇಶಿಯರ ಕಾಯ್ದೆ ಮತ್ತು ITP ಕಾಯ್ದೆ ಅದರಲ್ಲಿ 3 ಪ್ರಕರಣಗಳು, ಹೀಗೆ ಅನೇಕ ಕಾರ್ಯಾಚರಣೆಗಳನ್ನು ಬೆಂಗಳೂರು ನಗರ ಪೊಲೀಸರು ಎಲ್ಲ ಕಡೆಗಳಲ್ಲೂ ಮಾಡಿದ್ದಾರೆ.